ವಿಜಯಪುರದಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೊಳಿಸುತ್ತಿರುವ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಪ್ರಕ್ರಿಯೆ ವಿರುದ್ಧ ಭಾರತೀಯ ಜನತಾ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಎದುರು ನೂರಾರು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಜಮಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರು ಹಾಗೂ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ವಿಜಯಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಪ್ರತಿಭಟನೆಯ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿತ್ತು. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು, ಮುಖಂಡರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ರು. ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಅಂದರೆ ಪಿಆರ್ಸಿ ವ್ಯವಸ್ಥೆಯನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿದ ಬಿಜೆಪಿ ನಿಯೋಗವು ರಾಜ್ಯಪಾಲರು ಹಾಗೂ ಕೇಂದ್ರ ಗೃಹ ಸಚಿವಾಲಯಕ್ಕೆ ಉದ್ದೇಶಿಸಿದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ, ಪಿಆರ್ಸಿ ವ್ಯವಸ್ಥೆ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆಯಾಗುವ ಸಾಧ್ಯತೆಯಿದೆ ಎಂದು ಆರೋಪಿಸಿದರು. ಈ ಪ್ರಕ್ರಿಯೆಯಿಂದ ರಾಷ್ಟ್ರೀಯ ಭದ್ರತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಂವಿಧಾನಾತ್ಮಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಆತಂಕವಿದೆ ಎಂದು ಅವರು ಹೇಳಿದರು. ಜನರ ಅಭಿಪ್ರಾಯವನ್ನು ಪರಿಗಣಿಸದೆ ಸರ್ಕಾರ ಏಕಪಕ್ಷೀಯವಾಗಿ ಈ ನಿರ್ಧಾರ ಕೈಗೊಂಡಿದೆ ಎಂದು ಟೀಕಿಸಿದರು. ಪಿಆರ್ಸಿ ಕುರಿತ ಸರ್ಕಾರದ ನಡೆ ಅವಸರದ ನಿರ್ಧಾರವಾಗಿದ್ದು ಅದನ್ನು ಮರುಪರಿಶೀಲಿಸಬೇಕು ಎಂದು ಆಗ್ರಹಿಸಿದರು. ಸರ್ಕಾರ ಜನರ ವಿಶ್ವಾಸ ಕಾಪಾಡುವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಹಿರಿಯ ಮುಖಂಡರಾದ ರಮೇಶ್ ಜಿಗಜಿಣಗಿ, ವಿಜುಗೌಡ ಪಾಟೀಲ್, ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ, ಕಾಸುಗೌಡ ಬಿರಾದಾರ, ರವಿ ವಗ್ಗೆ, ದೇವೇಂದ್ರ ಕುಂಬಾರ, ಹನುಮಂತರಾಯಗೌಡ ಅಂಜುಟಗಿ ನಾವು ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ನಾವು ಪ್ರತಿಯೊಂದು ಬೂತ್ನಲ್ಲಿ BLO ಮಾಡಿದ್ವಿ. ಅವ್ರು ನಮ್ಮ BLO ಜೊತೆ ಸಂಪರ್ಕ ಇಟ್ಕೊಂಡು ಪ್ರತಿ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಕೊಡುವ ಮೂಲಕ ಅವ್ನು ಕಲೆಕ್ಟ್ ಮಾಡ್ತಾ ಕೆಲಸನೂ ಕೂಡ ಹಳ್ಳಿಗಳಲ್ಲಿ ಸಮಗ್ರ ನಡೆದದ. ಆದ್ರೆ ನಗರದಲ್ಲಿ ಮಾತ್ರ ಇದು ಸ್ವಲ್ಪ ಸಮಸ್ಯೆ ಅದ. ಯಾಕಂದ್ರೆ ನಗರದಲ್ಲಿ ಹಳ್ಳಿಗಳಲ್ಲಿ ಏನದ ಅಂದ್ರೆ ಊರಲ್ಲಿ ಪ್ರತಿಯೊಬ್ಬರಿಗೆ ಸಂಬಂಧ ಇರ್ತಾವ, ಪರಿಚಯ ಇರ್ತದೆ. ಒಬ್ಬ ಮನುಷ್ಯನ ನೀವು ಕೇಳ್ಬಿಟ್ಟು ಇಡೀ ಊರಿನ ಪರಿಚಯ ಹೇಳ್ಕೊಡ್ತಾನೆ. ಆದ್ರೆ ಬಿಜಾಪುರ ನಗರದಲ್ಲಿ ಏನಾಗ್ತದೆ ಅಂದ್ರೆ, ನಗರ ಪಟ್ಟಣದ ಬಿಜಾಪುರ ಅಂತ ಅಲ್ಲ, ಇವತ್ತು ಬೇರೆ ಬೇರೆ ನಗರಗಳಲ್ಲಿ ಕೂಡ ಮನೆ ಮಗ್ಲಿ ಯಾರಾದ್ರೂ ಗೊತ್ತಿರೋದಿಲ್ಲ. ಈ ರೀತಿ ವಾತಾವರಣ ಇರೋದ್ರಿಂದ ಇವತ್ತು ನಮ್ಮ ನಗರಸಭೆ ಕಮಿಷನರ್ ಒಂದು ಮನವಿ ಅದ. ನೀವು ಇಲ್ಲಿ ಬಿಜಾಪುರ ನಗರದಲ್ಲಿ ಎಲ್ಲೆಲ್ಲಿ ನಿಮಗೆ ಡಿಫಿಕಲ್ಟೀಸ್ ಅದಾವ ಅಲ್ಲಿ BLOಗಳನ್ನ ಇಬ್ಬಿಬ್ಬರನ್ನಾಗಿ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥದ್ದನ್ನ ಹೇಳಕ್ ಇಚ್ಛೆಪಡ್ತೀನಿ. ಸರ್, ಈಗಾಗಲೇ 17 ಮಂದಿ ಕಾರ್ಪೊರೇಟರ್ ಅದಾರ ಬಿಜಾಪುರಕ್ಕೆ. ಆ ಕಾರ್ಪೊರೇಟರ್ ಕೂಡ ಎಲ್ಲಿ ಕಾಣ ಸಿಗ್ತಿಲ್ಲ. ವಾರ್ಡ್ ನಲ್ಲಿ ಹೋಗ್ಲಿ ಎಲ್ಲಿ ಕಾಣ ಸಿಗ್ತಿಲ್ಲ. ಯಾಕೆ ಸರ್, ಕಾಂಗ್ರೆಸ್ ಅವ್ರಿಗೆ ಅಷ್ಟೇ ಬೇಕಾ ಬಿಜಾಪುರ? ಹಾಗಾದ್ರೆ ಬಿಜೆಪಿ ದವ್ರಿಗೆ ಬೇಕಾಗಿಲ್ವಾ ಬಿಜಾಪುರ? ಏನಾಗೈತೆ ಅಂದ್ರ ಈ ಕಾಂಗ್ರೆಸ್ ಸರ್ಕಾರಕ್ಕ ಅಂಜಿಕೆ ಅದ. ಕಾಂಗ್ರೆಸ್ ಸರ್ಕಾರದ ನಾಯಕರಿಗೆ ಕೂಡ ಭಯ ಅದ. ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ನಮ್ಗೆ ಯಾವ್ದು ಭಯ ಇಲ್ಲ. ನಾ ಯಾವ ಡುಪ್ಲಿಕೇಟ್ ಓಟ್ ತಗೊಂಡು ಗೆಲ್ಬೇಕಾದ ಅವಶ್ಯಕತೆ ಇಲ್ಲ. ನಮಗ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಇವತ್ತು ಭಾರತೀಯ ಜನತಾ ಪಕ್ಷದ ಹಿರಿಯರ ಜನರು ಬಂದದ. ಮೊದಲು ದೇಶ, ನಂತರ ಪಕ್ಷ, ನಂತರ ವ್ಯಕ್ತಿ ಅಂತಕ್ಕಂಥದ್ದು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ವ್ಯವಸ್ಥೆ ಇರುವುದಿಲ್ಲ. ಮೊದಲು ವ್ಯಕ್ತಿ, ನಂತರ ಈ ರೀತಿ ಇರ್ತದೆ. ಅವ್ರಿಗೆ ದೇಶ ಮುಖ್ಯ ಅಲ್ಲ. ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದಕ್ಕೆ ಅವ್ರು ಇಲ್ಲಿವರೆಗೆ 60 ವರ್ಷ ಕಾಲ ಏನ್ ಮಾಡ್ಯಾರ ಅಂದ್ರ, ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಏನ್ ಡುಪ್ಲಿಕೇಟ್ ಓಟ್ ರೆಡಿ ಮಾಡ್ಕೊಂಡು ಏನ್ ಗೆಲ್ತಿದ್ರು, ಅದೇ ತಂತ್ರವನ್ನು ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ಕೂಡ ಇದೆ. ಅದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಈ ಕಾಂಗ್ರೆಸ್ ಸರ್ಕಾರ ಡುಪ್ಲಿಕೇಟ್ ಓಟ್ ರೆಡಿ ಮಾಡಿಕೊಂಡಾರ. ಅದಕ್ಕೆ ಅವ್ರಿಗೆ ಏನ ಭಯ ಅದ. ಅದಕ್ಕೆ ಭಯ ಬಿದ್ದು ಅವರೆಲ್ಲ ಈಗ ರೋಡಿಗೆ ಬಂದು ಓಡಾಕತ್ತಾರ. ಆದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಅಂತ ಪರಿಸ್ಥಿತಿ ಬಂದಿಲ್ಲ. ಯಾಕಂದ್ರೆ ನಾವು ಯಾವ ಡುಪ್ಲಿಕೇಟ್ ಓಟ್ ಗೆಲ್ಬೇಕಾದ ಅವಶ್ಯಕತೆ ಇಲ್ಲ. ನಮಗೆ ದೇಶ ಮೊದಲು ಅಂತಕ್ಕಂಥದ್ದು. ಅವ್ರೇನು ಹುಚ್ಚು ಕಲ್ಪನೆಯಿಂದ ಇವತ್ತೇನ್ ಡುಪ್ಲಿಕೇಟ್ ಓಟ್ ಅನ್ನ ಹಂಗೆ ಅವ್ನು ಕಂಟಿನ್ಯೂ ಮಾಡಬೇಕು, ಸತ್ತ ಮತದಾರನ್ನು ಕೂಡ ಕಂಟಿನ್ಯೂ ಮಾಡಬೇಕು. ಯಾವ ರೀತಿ ಇಲ್ಲಿ ಬಾಂಗ್ಲಾದೇಶದ ನಿವಾಸಿಗಳ ರವಾಯಿಸಿ ಆಗಿದಾರ, ಇಲ್ಲಿ ಅವರು ತಮ್ಮ ವಾಸ್ತವ ನೋಡಿದಾರ, ಅಂತ ಮತದಾರನ್ನು ಕೂಡ ಅಲ್ಲೇ ಉಳಿಸ್ಬೇಕಂತಕ್ಕಂಥ ಹುನ್ನಾರದಿಂದ ಅವ್ರು ಈ ರೀತಿ ಅವ್ರ ತಮ್ಮ ತಪ್ಪು ಹೆಜ್ಜೆಯನ್ನು ತೊಯ್ಯಾಕೈತಾರ. ಆದ್ರೆ ಅವ್ರು ಏನ್ ಬೇಕಾದ್ರೂ ಮಾಡಿದ್ರು ಕೂಡ ಇದು ಕರಡು ಏನಿದೆ ಎನ್ಯುಮರೇಷನ್ ಫಾರ್ಮ್ ಕೊಡುದು ಮುಗಿದ ತಕ್ಷಣ ಮುಂದೆ ಇದ್ರದ್ದು ಏನಾಗ್ತೈತಿ, ಡಿಜಿಟಲೈಸೇಷನ್ ಆಗ್ತೈತಿ. ಅಂದ್ರೆ ಡಿಜಿಟಲೈಸೇಷನ್ ಆಗ್ತಕ್ಕಂತ ನೀವೇನು ಡುಪ್ಲಿಕೇಟ್ ಮಾಡಿ ಅಥವಾ ಏನ್ರಿ ಕಾನೂನು ಬಾಹಿರವಾಗಿ ವರ್ತನೆ ಮಾಡಿ ಏನು ಸೇರ್ಪಡೆ ಮಾಡಿರಿ, ಅವು ಉಳಿದಿಲ್ಲ. ಅವು ನೀವೇನ್ ತಪ್ಪು ಕಲ್ಪನೆ ಇದ್ದೇನು ರೋಡಿಗೆ ಬಿದ್ದು ಓಡಾಕೈತಿರಿ, ಅದರಿಂದ ಹೊರಗೆ ಬರ್ರಿ.
ಇವೆಲ್ಲ ಮತ್ತ ಏನ್ ಅನ್ಯುಮರೇಷನ್ ಪಾರ್ಟ್ ತುಂಬಿದ ತಕ್ಷಣ ಇವು ಡಿಜಿಟಲೈಸೇಷನ್ ಆಗ್ತಾವ. ಆ ಡಿಜಿಟಲೈಸೇಷನ್ ದಲ್ಲಿ ಡೂಪ್ಲಿಕೇಟ್ ವೋಟ್ಸ್ ಯಾವ ಅದಾವ ಅನ್ನೋದು ಅದು ಈಜಿ ಗೊತ್ತಾಗ್ಬಿಡ್ತೈತಿ. ಅವಾಗ ಅವ್ರು ನಿಮಗೆ ನೋಟಿಸ್ ಕಳಿಸ್ತಾರ. ಈಗ ಒಂದ್ ಹೆಸರು 2 ಕಡೆ 3 ಕಡೆ ಬಂದು ಅಂದ್ರ ಅದ್ರ ಕಂಪ್ಯೂಟರೈಸ್ ಅಲ್ಲಿ ಗೊತ್ತಾಗ್ತೈತಿ. ಅವಾಗ ನಿಮ್ಗೆ ನೋಟಿಸ್ ಕೊಟ್ಟು ನೀವು ಸರಿಯಾದ ಮಾಹಿತಿ, ಯಾಕಂದ್ರೆ 10 ಹಲವಾರು ತಮ್ಮ ಗುರುತಿನ ಚೀಟಿಗಳನ್ನ ಕೇಳಿದಾರ. ಅದ್ರಲ್ಲಿ ಯಾವ್ದಾರೇ ಒಂದ್ ನೀವು ತಂದು ಕೊಟ್ರಿ ಅಂದ್ರ ನೀವು ಅಧಿಕೃತ ಆಕೈತಿ, ಮನೆಗೆ ಹೋಗ್ಬಿಡ್ತೀರಿ. ನೀವು ಮತಪಟ್ಟಿ ಉಳಿದಿಲ್ಲ. ಅದಕ್ಕೆ ನೀವು ಸುಮ್ಮನೆ ರೋಡಿಗೆ ಬಂದು ಆ ಬೇಲುಗಳ ಮೇಲೆ ಒತ್ತಡ ತಂದು ಆ ಬೇಲುಗಳ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರ ಅವ್ರು ಓಡುವಂತ ಪರಿಸ್ಥಿತಿ ತರಕೈತ್ರಿ ಕಾಂಗ್ರೆಸ್ ನಾಯಕಲ್ಲ ಅಂತ. ಅವ್ರಿಗೆ ಫ್ರೀ ಆಗಿ ಕೆಲಸ ಮಾಡ್ಲಿಕ್ಕೆ ಬೇಲುಗಳಿಗೆ ಬಿಡ್ರಿ ಅಂತಕ್ಕಂಥ ಮನವಿಯನ್ನ ಈ ಕಾಂಗ್ರೆಸ್ ನಾಯಕರಿಗೆ ಹೇಳಕ್ ಇಚ್ಛಪಡ್ತೀನಿ. ಸರ್ ಇನ್ನೊಂದೇನಪ್ಪ ಅಂತ ಬಿಜೆಪಿ ಕಾರ್ಯಕರ್ತರು ಎಲ್ಲಿ ಕಾಣ್ತಲ್ಲ, ಬರೀ ಯತ್ನಾಳ್ ಹುಡುಗರು ಕಾಣ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ ಅಂತ ಅನ್ನೋ ಒಂದು ಇದು ಇದೆ ಸರ್. ಇದ್ರ ಬಗ್ಗೆ ನೀವು ಜಿಲ್ಲಾಧ್ಯಕ್ಷರಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಸರ್ ಅವು ತಮಗ್ ಕನ್ಫ್ಯೂಸ್ ಆಗ್ತಿರ್ಬೋದು. ಯಾಕಂದ್ರೆ ಅವು ಈಗ ನಮ್ಮ ಕೆಲಸ ಮಾಡ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದ BLAಗಳು ಕೆಲಸ ಮಾಡ್ತಾ ಇದಾರೆ. ಅದು ಅವ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಪ್ರತಿಯೊಂದು ಬೂತಿಗೆ ನಾವು BLAಗಳನ್ನ ನೇಮಕ ಮಾಡಿ ನಮ್ಮ BLAಗಳು ಕೆಲಸ ಮಾಡಕೈತ. ಆ ರೀತಿ ನಾವು ಅವ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಸರ್ ವಿಜಯಪುರ ಜಿಲ್ಲೆ ಹಿಂದೂ ಜನಾಂಗಕ್ಕ ನೀವು ಒಂದು ಬಿಜೆಪಿ ಮುಖಂಡರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಈ SIR ಬಗ್ಗೆ? ಸರ್ ಎಲ್ಲ ಹಿಂದುಳಿದ ವರ್ಗ ಎಲ್ಲಾನು ಕೂಡ ಈ ಮತಪಟ್ಟಿಯಲ್ಲಿ ಬರ್ಬೇಕಾಗಿತ್ತು. ಅದಕ್ಕೆ ಎಲ್ಲ ಹಿಂದುಳಿದ ಎಲ್ಲ ವರ್ಗದ ನಾಯಕರಿಗೆ ಮನವಿ ಮಾಡ್ತೀನಿ, ಎಲ್ಲರೂ ಎನ್ಯುಮರೇಷನ್ ಫಾರ್ಮ್ ತುಂಬಿ ತಮ್ಮ ಮತಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಕ್ಕಂಥ ಕೆಲಸ ಮಾಡ್ರಿ. ಇನ್ನೊಂದ್ ಮೂಲಕ ಮನವಿ ಮಾಡೋದು ಏನಂದ್ರ, ನೀವು ಎನ್ಯುಮರೇಷನ್ ಫಾರ್ಮ್ ತುಂಬದೇ ಹೋದ್ರ ಅಂದ್ರ ನೀವು ಮತಪಟ್ಟಿಯಲ್ಲಿ ಬರುವುದಿಲ್ಲ. ನಿಮಗೆ ಏನೂ ಮಾಹಿತಿ ಇಲ್ಲ ಅಂದ್ರೂ ಕೂಡ ಆ ಬಂದಂತ ಫಾರ್ಮಿಗೆ ಒಂದ್ ಬಾರಿ ಸಹಿ ಮಾಡಿ ಕೊಟ್ಬಿಡ್ರಿ. ಅಂದ್ರೆ ಅಧಿಕೃತ ನಿಮ್ ಕರಡು ಮತದಾರ ಪಟ್ಟಿ ಸೇರ್ಪಡೆ ಆಗ್ತೈತಿ. ಮುಂದೆ ಅದು ನೈಜ್ ಐತೇನೋ ಡುಪ್ಲಿಕೇಟ್ ಐತೆ ಅನ್ನಕ್ಕಂಥದ್ದು ಅದು ಅಧಿಕಾರಿಗಳು ಮಾಡ್ತಾರ ನಂತರ. ಅದಕ್ಕೆ ಯಾರು ಈ ಎನ್ಯುಮರೇಷನ್ ಫಾರ್ಮ್ ತುಂಬುವುದ ಮತ್ತೆ ಹಿಂದ್ ಉಳಿಬೇಡ್ರಿ. ನಾಳೆ ತಮ್ಮ ಪ್ರತಿಯೊಂದಕ್ಕೂ ಈ ಗುರುತಿನ ಚೀಟಿ ಅವಶ್ಯಕತೆ ಇರ್ತದ. ನೀವು ಭಾರತೀಯ ನಾಗರಿಕರಂತಕ್ಕಂಥ ಭಾರತೀಯ ಮತದಾರ ಅಂತಕ್ಕಂಥ ಒಂದು ಗುರುತಿನ ಚೀಟಿಗೆ ಬಹಳಷ್ಟು ಕಡೆ ಅನಿವಾರ್ಯ ಆಗಿರೋದ್ರಿಂದ ನಾವು ಇದನ್ನ ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಬಿಜಾಪುರ ಜಿಲ್ಲೆ ಜನ ಭಾಗವಹಿಸಬೇಕಂತ ನಂದು ಕಳಕಳಿಯ ಮನವಿ ಅದ.